ಇನ್ನು ವಿಮಾನ ದುರಂತದಲ್ಲಿ ಮೃತಪಟ್ಟವರ ದೇಹಗಳೆಲ್ಲ ಛಿದ್ರವಾಗಿದ್ವು. ಮೃತದೇಹಗಳನ್ನು ಗುರುತು ಹಿಡಿಯೋದಕ್ಕೂ ಕೂಡ ಸಾಧ್ಯವೇ ಆಗದಷ್ಟು ಛಿದ್ರಗೊಂಡಿದ್ವು. ಅವರ ಮೃತದೇಹಗಳು ಸುಟ್ಟು ಕರಕಲಾಗಿದ್ವು. ಆದರೆ ಇವರ ಮೃತದೇಹಗಳನ್ನು ಅಜಿತ್ ಪವಾರ್ ಕೂಡ ಸೇರಿದಂತೆ ಅವರ ಮೃತದೇಹಗಳನ್ನು ಅವರ ವೈಯಕ್ತಿಕ ವಸ್ತುಗಳನ್ನು ಆಧರಿಸಿ ಪತ್ತೆ ಹಚ್ಚಲಾಗ್ತಾ ಇದೆ. ಅಜಿತ್ ಪವಾರ್ ಅವರ ಮೃತದೇಹವನ್ನು ಅವರ ಕೈನಲ್ಲಿದ್ದಂತಹ ವಾಚ್ನ ಮೂಲಕ ಹಚ್ಚಲಾಗಿದೆ, ಗುರುತು ಪತ್ತೆ ಮಾಡಲಾಗಿದೆ. ಹಾಗೆ ಇತರರು ಏನು ಮೃತಪಟ್ಟಿದ್ದಾರೆ ಅವರದು ಕೂಡ ಅವರು ಬಳಸ್ತಾ ಇದ್ದಂತಹ ವೈಯಕ್ತಿಕ ವಸ್ತುಗಳ ಆಧಾರದಲ್ಲಿ ಇದು ಇವರ ಮೃತದೇಹ ಅಂತ ಗುರುತು ಪತ್ತೆ ಹಚ್ಚಲಾಗಿರುವಂಥದ್ದು. ವಿಮಾನ ಸುಟ್ಟಿದ್ದರಿಂದಾಗಿ ಸಂಪೂರ್ಣವಾಗಿ ಅವರ ದೇಹಗಳು ಸುಟ್ಟು ಕರಕಲಾಗಿದ್ವು. ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ವಿವರಣೆಯನ್ನು ನೀಡ್ತಾ ಇದ್ರು. ಚಂದ್ರಮೋಹನ್, ಮೃತದೇಹಗಳನ್ನು ಗುರುತು ಕೂಡ ಹಚ್ಚೋದಕ್ಕೆ ಆಗದಷ್ಟು ಛಿದ್ರಗೊಂಡಿದ್ವು ಮೃತದೇಹಗಳು ಅವರದ್ದು ಅಂತೇಳಿ ಮಾಹಿತಿ ಇರುವಂಥದ್ದು. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ, ಯಾವ ರೀತಿಯಲ್ಲಿ ಗುರುತು ಪತ್ತೆ ಹಚ್ಚೋ ಕಾರ್ಯ ನಡೀತಾ ಇದೆ ಅಲ್ಲಿ? ಹೌದು ನವೀನ್, ಈಗ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಮತ್ತು ಇಬ್ಬರು ಪೈಲಟ್ಗಳು, ಇಬ್ಬರು ಭದ್ರತಾ ಸಿಬ್ಬಂದಿ ಕೂಡ ಈ ಒಂದು ವಿಮಾನ ಪತನ ಆಗಿದ್ದರಿಂದಾಗಿ ಸುಟ್ಟು ಕರಕಲಾಗಿ ಸಾವನ್ನಪ್ಪಿದ್ದಾರೆ. ಮುಖ್ಯವಾಗಿ ಈ ವಿಮಾನದಲ್ಲಿ ಇಂಧನ ಇದರಿಂದಾಗಿ ಅಪಘಾತಕ್ಕೀಡಾದಂಥ ಸಂದರ್ಭದಲ್ಲಿ ವಿಮಾನಕ್ಕೆ ಬೆಂಕಿ ಹೊತ್ಕೊಂಡಿದೆ. ಆ ಬೆಂಕಿಯ ತೀವ್ರತೆಯಿಂದಾಗಿಯೇ ಇವರ ದೇಹಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದ್ವೆ. ವಿಮಾನದ ಬೆಂಕಿ ಹೊತ್ಕೊಂಡಿದ್ದರಿಂದಾಗಿ ಈ ದೇಹಗಳು ಯಾವನ್ನೂ ಕೂಡ ಗುರುತು ಹಿಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಅಜಿತ್ ಪವಾರ್ ಅವರು ಕೈನಲ್ಲಿ ಹಾಕೊಂಡಿದ್ದಂಥ ವಾಚ್ನ ಸಹಾಯದಿಂದಾಗಿ ಇದು ಅಜಿತ್ ಪವಾರ್ ಅವರದೇ ಪಾರ್ಥಿವ ಶರೀರ ಅಂತೇಳಿ ಗುರುತನ್ನ ಪತ್ತೆ ಹಚ್ಚಲಾಗಿದೆ. ಈಗ ಅವರ ಪಾರ್ಥಿವ ಶರೀರವನ್ನು ಕೂಡ ಆಸ್ಪತ್ರೆಗೆ ಸಾಗಿಸಿ ಅದರ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಮುಖ್ಯವಾಗಿ ಈಗ ಅಜಿತ್ ಪವಾರ್ ಅವರ ಪಾರ್ಥಿವ ಶರೀರದ ಗುರುತು ಹಚ್ಚಲಿಕ್ಕೆ ಸಹಾಯ ಆಗಿದ್ದು ಅಂತಂದ್ರೆ ಅವರು ಧರಿಸಿದಂತಹ ಬಟ್ಟೆಗಳು ಮತ್ತು ಅವರು ಕೈನಲ್ಲಿ ಹಾಕೊಂಡಿದ್ದಂತಹ ವಾಚು. ಸಾಮಾನ್ಯವಾಗಿ ಅವರು ಪ್ರತಿನಿತ್ಯ ಯಾವ ರೀತಿಯಾದ ಯಾವ ವಾಚನ್ನು ಧರಿಸ್ತಾ ಇದ್ರು ಅದೇ ವಾಚನ್ನು ಧರಿಸ್ಕೊಂಡು ಇವತ್ತು ಕೂಡ ಈ ವಿಮಾನವನ್ನು ಹತ್ತಿದ್ರು. ಆ ವಾಚ್ನ ಸಹಾಯದಿಂದಲೇ ಇದು ಅಜಿತ್ ಪವಾರ್ ಅವರ ಪಾರ್ಥಿವ ಶರೀರ ಅಂತೇಳಿ ರಕ್ಷಣಾ ತಂಡದ ಸಿಬ್ಬಂದಿ ಗುರುತು ಹಚ್ಚಲಿಕ್ಕೆ ಸಾಧ್ಯ ಆಗಿದೆ. ಆ ಒಂದು ಪಾರ್ಥಿವ ಶರೀರವನ್ನು ಈಗ ಆಸ್ಪತ್ರೆಗೆ ರವಾನೆಯನ್ನು ಮಾಡಿ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಲಾಗ್ತಾ ಇದೆ. ವಿಮಾನ ಪತನ ಆಗಿ ಸಾವನ್ನಪ್ಪಿದ್ರು ಕೂಡ ಮರಣೋತ್ತರ ಪರೀಕ್ಷೆಯನ್ನು ಕಾನೂನು ಪ್ರಕಾರ ನಡೆಸಲೇಬೇಕಾಗುತ್ತೆ. ಹಾಗಾಗಿ ಈಗ ಕಾನೂನು ಪ್ರಕಾರವೇ ಈ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿನೇ ಅದಾದ ಬಳಿಕ ಅವರ ಪಾರ್ಥಿವ ಶರೀರಗಳನ್ನು ಅವರವರ ಕುಟುಂಬಸ್ಥರಿಗೆ, ಸಂಬಂಧಿಕರಿಗೆ ಹಸ್ತಾಂತರ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಈಗ ನಡೆಸಲಾಗ್ತಾ ಇದೆ. ಈಗಾಗಲೇ ಬಾರಾಮತಿಗೆ ಅಜಿತ್ ಪವಾರ್ ಅವರ ಪತ್ನಿ ಸುನೇತ್ರಾ ಪವಾರ್ ಅವರು, ಪುತ್ರ ಪಾರ್ಥ ಪವಾರು, ಜೈ ಪವಾರು, ಜೊತೆಗೆ ಅವರ ಚಿಕ್ಕಪ್ಪ ಶರದ್ ಪವಾರು, ಚಿಕ್ಕಪ್ಪನ ಮಗಳು ಸುಪ್ರಿಯಾ ಎಲ್ಲರೂ ಕೂಡ ಬಂದಿದ್ದಾರೆ. ಇಡೀ ಕುಟುಂಬ ಈಗ ದುಃಖದ ಮಡುವಿನಲ್ಲಿ ಮುಳುಗಿದೆ. ಈಗ ನಾಳೆ ಬೆಳಿಗ್ಗೆ ಬಾರಾಮತಿನಲ್ಲೇ ಬೆಳಿಗ್ಗೆ 11 ಗಂಟೆಗೆ ಅಜಿತ್ ಪವಾರ್ ಅವರ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ಕೂಡ ಮಹಾರಾಷ್ಟ್ರದಲ್ಲಿ 3 ದಿನಗಳ ಕಾಲ ಶೋಕಾಚರಣೆಯನ್ನು ಕೂಡ ಘೋಷಣೆಯನ್ನು ಮಾಡಿದೆ. ಸಿಎಂ ದೇವೇಂದ್ರ ಫಡ್ನವೀಸ್, ಏಕನಾಥ್ ಶಿಂದೆ ಸೇರಿದಂತೆ ಮಹಾರಾಷ್ಟ್ರದ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರುಗಳು ಕೂಡ ನಾಳೆ ನಡೆಯುವಂತಹ ಅಜಿತ್ ಪವಾರ್ ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲಿದ್ದಾರೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.